ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಶಿವನ 64 ರೂಪಗಳಲ್ಲಿ ಒಂದಾಗಿರುವಂತಹ ಒಂದು ರೂಪದ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಲಿಂಗಮೂರ್ತಿ ರೂಪ, ಲಿಂಗೋದ್ಭವ ಮೂರ್ತಿ, ಮುಖಲಿಂಗ ಮೂರ್ತಿ, ಇನ್ನು ಉಮಾಮಹೇಶ್ವರ ಮೂರ್ತಿ, ಹೀಗೆ 64 ರೂಪಗಳಿವೆ ಶಿವನಿಗೆ. ಇದ್ರ ಬಗ್ಗೆ ನಾವು ಕೇಳಿದ್ದೀವಿ ಕೂಡ ಅಲ್ವಾ. ಇದರಲ್ಲಿ ಬಂದಿರುವಂತಹ ಒಂದು ರೂಪ ಅಂತ ಹೇಳಿದ್ರೆ ಚಾರ್ದೂಲ ಮೂರ್ತಿ ಅಂತ, ಅಥವಾ ಶಾರ್ದೂಲಹರ ಮೂರ್ತಿ ಅಂತ ಕರೀತಾರೆ. ಒಂದೊಂದು ಕಥೆಗಳಿದ್ದಾವೆ. ಚಾರ್ದೂಲ ಅಥವಾ ಶಾರ್ದೂಲ ಅಂತ ಹೇಳಿದ್ರೆ ಹುಲಿಯ ಚರ್ಮವನ್ನು ಧರಿಸಿದ ಶಿವನಿಗೆ ಈ ಒಂದು ರೂಪದ ಹೆಸರನ್ನ ನೀಡಿದ್ದಾರೆ. ಇನ್ನು ಇದರ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋದಿಕ್ಕೆ ಅಂತ ಹೋದಾಗ, ಶಿವ ಲೋಕ ಸಂಚಾರ ಮಾಡ್ತಾ ಇರಬೇಕಾದ್ರೆ ನಡೆದಂಥ ಒಂದು ಘಟನೆ ಇದು. ಋಷಿ ಪತ್ನಿಯರು ಶಿವನನ್ನ ಕಂಡು ಅವರ ಮನಸ್ಸು ಚಂಚಲವಾಗುತ್ತೆ. ಇದನ್ನ ತಿಳಿದಂತಹ ಋಷಿ ಮುನಿಗಳು ಶಿವನೇ ಇದನ್ನ ಮಾಡ್ತಾ ಇರೋದು ಅಂತ ಹೇಳಿ ಆತನಿಗೊಂದು ಬುದ್ಧಿ ಕಲಿಸಬೇಕು ಅಂತ ಹೇಳಿ ಒಂದು ಆಳವಾದಂತಹ ಹೊಂಡ ಗುಂಡಿಯನ್ನ ತೋಡಿ ಅಲ್ಲಿ ಒಂದು ಹುಲಿಯನ್ನ ಅವರು ಸೃಷ್ಟಿಸ್ತಾರೆ. ಮತ್ತೆ ಈ ಹುಲಿ ಶಿವನನ್ನ ತಿಂದು ಹಾಕಿಬಿಡುತ್ತೆ ಅಂತ ಒಂದು ಕಥೆಯಲ್ಲಿ ಈ ರೀತಿಯಾದಂತಹ ಒಂದು ವಿಚಾರವಿದೆ. ನಮ್ಮ ಶಿವನ ಶಕ್ತಿಯ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಅಂತ ಅನ್ನಿಸುತ್ತೆ. ನಂತರ ಏನಾಗುತ್ತೆ ಗೊತ್ತಾ, ಈ ಶಿವ ಆ ಹುಲಿಯನ್ನ ಕೊಂದು ಆ ಹುಲಿಯ ಚರ್ಮವನ್ನು ಧರಿಸ್ತಾನೆ ಎನ್ನುವಂಥದ್ದು ಒಂದು ಕಥೆ. ಆದರೆ ಇನ್ನೊಂದು ಕಡೆ ಏನು ಹೇಳ್ತಾರೆ, ಈ ಚಾರ್ದೂಲ ಮೂರ್ತಿ ಅಥವಾ ಶಾರ್ದೂಲಹರ ಮೂರ್ತಿ ಎನ್ನುವಂತಹ ಹೆಸರು ಬಂದಿರೋದು ಅಂತ ಹೇಳಿದ್ರೆ, ಮಹರ್ಷಿಗಳು ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇರಬೇಕಾದ್ರೆ ದುಷ್ಟ ಶಕ್ತಿ ಒಂದು ಹುಲಿಯ ರೂಪದಲ್ಲಿ ಬರುತ್ತೆ. ಆಗ ಶಿವ ಇದರ ಜೊತೆ ಯುದ್ಧ ಮಾಡಿ ಆತನನ್ನು ಸಂಹಾರ ಮಾಡಿ ಈ ಹುಲಿಯ ಚರ್ಮವನ್ನು ಧರಿಸಿದ್ದು ಅನ್ನುವಂತಹ ಕಥೆಯೂ ಕೂಡ ಇದೆ. ಅದೇನೇ ಆಗಲಿ, ಚಾರ್ದೂಲ ಮೂರ್ತಿ ಅಥವಾ ಶಾರ್ದೂಲಹರ ಮೂರ್ತಿ, ಶಿವ ಹುಲಿಯ ಚರ್ಮವನ್ನು ಧರಿಸಿರುವಂತಹ ಒಂದು ರೂಪ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.